ಹಾಯ್ ಫ್ರೆಂಡ್ಸ್, ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ನೀವೇನಾದ್ರು ಶೇರ್ ಮಾರ್ಕೆಟಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕಂತಿದ್ದೀರಾ ಅಂದರೆ ನಿಮಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಶೇರ್ ಮಾರ್ಕೆಟಲ್ಲಿ ಹೊಸಬರಾಗಿದ್ದರೆ ನಿಮಗೆ ಈ ಒಂದು ಶೇರ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಗೊತ್ತಾಗೋದಿಲ್ಲ. ಯಾವ ರೀತಿ ಈ ಒಂದು ಸ್ಟಾಕನ್ನು ಅನಾಲಿಸಿಸ್ ಮಾಡಬೇಕಂತ. ಇದು ನಿಮಗೆ ತುಂಬಾ ರಿಸ್ಕಿ ಆಗಿರುತ್ತೆ. ನೀವು ಈ ಒಂದು ಶೇರುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಈ ಒಂದು ಕಂಪನಿಯ ಬಗ್ಗೆ ನೀವು ಸರಿಯಾಗಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅದರ ಫಂಡಮೆಂಟಲ್ ಅನಾಲಿಸಿಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಕಂಪನಿ ಫ್ಯೂಚರಲ್ಲಿ ಯಾವ ರೀತಿ ಗ್ರೋತ್ ಮಾಡುತ್ತೆ, ಅದು ಕಂಪನಿ ಪ್ರಾಫಿಟ್ ಮಾಡ್ತಿದೆಯಾ, ಲಾಸ್ ಮಾಡ್ತಿದೆಯಾ, ಹಾಗೆ ಇನ್ನೂ ಸಾಕಷ್ಟು ನಾವು ಪಾಯಿಂಟ್ಸ್ಗಳನ್ನು ಈ ಒಂದು ಕಂಪನಿ ಮೇಲೆ ಅನಾಲಿಸಿಸ್ ಮಾಡ್ಕೊಂಡು ತಿಳ್ಕೊಳ್ಬೇಕಾಗತ್ತೆ. ಇದು ನಿಮಗೆ ಮೊದಲಿಗೆ ನೀವು ಈ ಒಂದು ಶೇರ್ ಮಾರ್ಕೆಟ್ಗೆ ಬಂದರೆ ಇದು ನಿಮಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಮಾಡಬೇಕಂತ. ಹಾಗಾಗಿ ನೀವು ಇಲ್ಲಿ ತುಂಬ ಸುಲಭವಾದಂಥದ್ದು ಮ್ಯೂಚುವಲ್ ಫಂಡ್ ಅಂತ ಇದೆ ಫ್ರೆಂಡ್ಸ್. ಈ ಒಂದು ಶೇರ್ ಮಾರ್ಕೆಟಲ್ಲಿ ಈ ಒಂದು ಮ್ಯೂಚುವಲ್ ಫಂಡ್ ಇದು ಏನು ಮಾಡುತ್ತೆ ಅಂದರೆ, ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ಅವರು ಮ್ಯೂಚುವಲ್ ಫಂಡ್ನವರು ಅವರೇ ಕೂಡ ಅನಾಲಿಸಿಸ್ ಮಾಡಿಕೊಂಡು ಇಟ್ಕೊಳ್ತಾರೆ. ಆ ಒಂದು ಸ್ಟಾಕ್ಗಳ ಮೇಲೆ ನೀವು ಹಾಕುವಂಥ ಅಮೌಂಟನ್ನು ಅವರು ಡೈವರ್ಸಿಫೈ ಮಾಡಿಬಿಟ್ಟು ಹಾಕ್ತಾರೆ. ಅಲ್ಲಿ ನಮಗೆ ಒಂದು ಒಳ್ಳೆಯ ಎಕ್ಸ್ಪರ್ಟ್ಗಳು ಅನಾಲಿಸಿಸ್ ಮಾಡಿಕೊಂಡು ಆ ಒಂದು ಸ್ಟಾಕನ್ನು ಅವರು ಆಯ್ಕೆ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ ನಮಗೆ ಯಾವುದೇ ರೀತಿಯಾದಂಥ ನಾವು ಸ್ಟಾಕನ್ನು ಅನಾಲಿಸಿಸ್ ಮಾಡಬೇಕಂತ ಅವಶ್ಯಕತೆ ಇರುವುದಿಲ್ಲ. ಅವರೇ ನಾವು ಹಾಕಿರುವಂಥ ಅಮೌಂಟಿಗೆ ಅವರೇ ಒಂದು ಸ್ಟಾಕನ್ನು ಅನಾಲಿಸಿಸ್ ಮಾಡಿಕೊಂಡು ಅಲ್ಲಿ ಯಾವುದು ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡ್ತಿದೆ ನೋಡಿ, ಆ ಒಂದು ಸ್ಟಾಕನ್ನು ಮಾತ್ರ ಅವರು ಇಟ್ಕೊಳ್ತಾರೆ. ಅದರಲ್ಲಿ ನಾವು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಇಲ್ಲಿ ತುಂಬಾ ಕಡಿಮೆ ಚಾನ್ಸ್ ಇರುತ್ತೆ ಈ ಒಂದು ಲಾಸ್ ಆಗುವಂಥದ್ದು. ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಾವು ಇಲ್ಲಿ 1 ವರ್ಷ 2 ವರ್ಷ ಹೀಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಇದರಲ್ಲಿ ತುಂಬಾ ಅಮೌಂಟ್ ನಮಗೆ ಇಲ್ಲಿ ಸಿಗುವುದಿಲ್ಲ. ನಾವಿಲ್ಲಿ ಏನಾದರೂ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅಂದರೆ ನಾವಿಲ್ಲಿ 5 ವರ್ಷಕ್ಕೆ 10 ವರ್ಷಕ್ಕೆ ಹೀಗೆ ನಾವು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗಿಲ್ಲಿ ಒಳ್ಳೆಯ ರಿಟರ್ನೇ ಕೂಡ ಸಿಗುತ್ತೆ. ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನಾವಿಲ್ಲಿ ಜಾಸ್ತಿ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ತುಂಬಾ ಒಳ್ಳೆಯ ರಿಟರ್ನ್ ಸಿಗುತ್ತೆ. ನಾವಿಲ್ಲಿ ಬ್ಯಾಂಕ್ನಲ್ಲಿರುವಂಥ FDಕ್ಕಿಂತ ನಮಗಿಲ್ಲಿ ತುಂಬಾ ಒಳ್ಳೆಯ ರಿಟರ್ನ್ ಸಿಗುತ್ತೆ ನಮಗಿಲ್ಲಿ. ನಿಮಗೆ ನಾನು ಕೆಲವೊಂದಿಷ್ಟು ಮ್ಯೂಚುವಲ್ ಫಂಡನ್ನು ಕೂಡ ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಯಾವೆಲ್ಲ ನಮಗೆ ಒಂದು ಮ್ಯೂಚುವಲ್ ಫಂಡು ಎಷ್ಟು ರಿಟರ್ನ್ ಕೊಡ್ತಾ ಇದೆ, ಹಾಗೆಯೇ ನಮಗೆ ಇದು ಫ್ಯೂಚರಲ್ಲೂ ಕೂಡ ನಮಗೆ ಒಳ್ಳೆಯ ಗ್ರೋತ್ ನೋಡಲು ಸಿಗುತ್ತಾ ಇದೆ. ಇಲ್ಲಿ ನಮಗೆ ಎಕ್ಸ್ಪರ್ಟ್ಗಳು ಅವರೇ ಕೂಡ ಈ ಒಂದು ನಮ್ಮ ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ. ನಾವು ಹಾಕಿರುವಂಥ ಅಮೌಂಟಿಗೆ ಅವರೇ ಕೂಡ ನಮ್ಮ ಹಣವನ್ನು ಡೈವರ್ಸಿಫೈ ಮಾಡಿಬಿಟ್ಟು ಒಳ್ಳೆಯ ಗ್ರೋತ್ ಆಗ್ತಿರುವಂಥ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಲ್ಲಿ ನಾವು ಯಾವುದೇ ರೀತಿಯ ಟೆನ್ಷನ್ ಇಲ್ಲದಂತೆ ಕೂಡ ನಾವು ಇಲ್ಲಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಇರ್ಬೋದು. ನೀವು ಮೊದಲ ಬಾರಿಗೆ ಶೇರ್ ಮಾರ್ಕೆಟ್ಗೆ ಬಂದರೆ ನಿಮಗೆ ಈ ಒಂದು ಮ್ಯೂಚುವಲ್ ಫಂಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ನಾವು ಯಾವುದೇ ರೀತಿಯಾದ ಅನಾಲಿಸಿಸ್ ಮಾಡಬೇಕಂತ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಎಕ್ಸ್ಪರ್ಟ್ಗಳು ನಮ್ಮ ಎಲ್ಲ ಅಕೌಂಟನ್ನು ನೋಡ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ನೀವೇನಾದ್ರು ಮೊದಲೇ ಬಾರಿಗೆ ಈ ಒಂದು ಮ್ಯೂಚುವಲ್ ಶೇರ್ ಮಾರ್ಕೆಟ್ಗೆ ಬರ್ತಿದ್ರೆ ನೀವು ಈ ಒಂದು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ನೋಡ್ಕೊಳ್ಬೋದು. ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೇನೆ ಯಾವುದು ಬೆಸ್ಟ್ ಒಳ್ಳೆಯ ರಿಟರ್ನ್ ಕೊಡ್ತಿರುವಂಥ ಮ್ಯೂಚುವಲ್ ಫಂಡ್ ಅಂತ. ಇದರಲ್ಲಿ ನಮಗೆ ಒಳ್ಳೆಯ ವಿಷಯ ಏನಂದರೆ ಫ್ರೆಂಡ್ಸ್, ಇಲ್ಲಿ ನಾವು ತುಂಬ ಕಡಿಮೆ ದುಡ್ಡಲ್ಲೂ ಕೂಡ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹಾಗೆಯೇ ನಮಗೆ ಇಲ್ಲಿ ತುಂಬ ಕಡಿಮೆ ದುಡ್ಡಲ್ಲೂ ಕೂಡ ನಾವು ಈ ಒಂದು ನಮ್ಮ ಇನ್ವೆಸ್ಟ್ಮೆಂಟನ್ನು ಡೈವರ್ಸಿಫೈ ಕೂಡ ಮಾಡ್ಕೊಳ್ಬೋದು. ಅಂದರೆ ನಾವು ಇವಾಗ ನಾವು ಶೇರನ್ನು ಒಂದು ಶೇರಾಗಿ ಪರ್ಚೇಸ್ ಮಾಡ್ತೀವಿ ನೋಡಿ, ಹಾಗೆ ಕೂಡ ನಾವು ಇದರಲ್ಲಿ ಈ ಒಂದು ಶೇರನ್ನು ಪರ್ಚೇಸ್ ಮಾಡಿದ್ರೆ ನಮಗೆ ಮ್ಯೂಚುವಲ್ ಫಂಡಲ್ಲಿ ಅದು ನಮ್ಮ ಅಮೌಂಟನ್ನು ಬೇರೆ ಬೇರೆ ಶೇರ್ಗಳಲ್ಲಿ ಅದು ಹಂಚುತ್ತೆ. ಅದು ಕಡಿಮೆ ದುಡ್ಡಲ್ಲೇ ಕೂಡ ಇದು ಕೂಡ ನಮಗೆ ಒಂದು ಒಳ್ಳೆಯ ಪ್ರಯೋಜನ ಅಂತಲೇ ಹೇಳ್ಬೋದು. ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇದು ನಮಗೆ ಒಂದು ಕಡಿಮೆ ದುಡ್ಡಲ್ಲೂ ಕೂಡ ನಮ್ಮ ಡೈವರ್ಸಿಫೈ ಆಗಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇದರಿಂದ ನಾವು ಯಾವುದಾದ್ರೂ ಒಂದು ಸ್ಟಾಕ್ ಕೂಡ ಮೈನಸ್ ಆದರೆ ಇಲ್ಲಿ ನಮಗೆ ಇನ್ನೊಂದು ಸ್ಟಾಕು ತುಂಬಾ ಮೇಲಕ್ಕೆ ಹೋಗುತ್ತೆ. ಇದರಿಂದ ನಮಗೆ ರಿಕವರಿ ಆಗುತ್ತೆ. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ನಮಗೆ ಇಲ್ಲಿ. ಇದರಲ್ಲಿ ನಾವು ತುಂಬ ಕಡಿಮೆ ಅಂದರೆ ಕಡಿಮೆ ದುಡ್ಡಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂದರೆ ನಾವಿಲ್ಲಿ ಒಂದು 100 ರೂಪಾಯಿನ ಒಳಗಡೆ ಕೂಡ ಇಲ್ಲಿ ನಾವು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಕೊಳ್ಬೋದು. ಇನ್ನು ಫ್ರೆಂಡ್ಸ್, ನಿಮಗೆ ಈ ಒಂದು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ಒಂದು ಡಿಮ್ಯಾಟ್ ಅಕೌಂಟ್ ಅವಶ್ಯಕತೆ ಇರುತ್ತೆ. ಈ ಒಂದು ಡಿಮ್ಯಾಟ್ ಅಕೌಂಟನ್ನು ನಾನು ನಿಮಗೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು. ಆ ಲಿಂಕಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನು ಈ ಒಂದು ಅಕೌಂಟ್ ನಿಮಗೆ ಫ್ರೀ ಆಗಿರುತ್ತೆ. ಈ ಒಂದು ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ಕೂಡ ನಾನು ನಿಮಗೆ ಈ ಒಂದು ಚಾನಲಲ್ಲಿ ವಿಡಿಯೋವನ್ನು ಕೂಡ ಮಾಡಿಟ್ಟಿದ್ದೇನೆ. ಅದನ್ನು ಕೂಡ ನೀವು ನೋಡ್ಕೊಳ್ಬಂದು ಈ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು.